ಸುಮ್ಮನೆ ಈಗ ಒಬ್ಬ ಮನುಷ್ಯನ ನೋಡಿದ್ರೆ, ಈಗ ಅವನು ನೋಡಿದರೆ ಇವ ಹೆಂಗೆ ಬದುಕಿರ್ಬೇಕಂತ ಗೊತ್ತಾಗೋದಿಲ್ಲ. ಸ್ವಲ್ಪ ಮನಸ್ಸು ಹಾಕಿದರೆ, ಮನಸ್ಸು ಮುಳುಗಿಸಿದರೆ, ಅವ ಮಾತಾಡೋ ರೀತಿ, ಅವ ನಡೆಯುವ ರೀತಿ, ಅವ ಕೆಲಸ ಮಾಡೋ ರೀತಿ, ಮಂದಿ ಕೂಡ ಹೆಂಗೆ ವ್ಯವಹರಿಸ್ತಾನೆ, ಇಲ್ಲಿ ತನಕ ಏನೇನು ಮಾಡ್ಕೊಂಡಾನ, ಅವನ ಆದಾಯ ಎಷ್ಟು, ಅವ ಮಾಡಿದ್ದೆಷ್ಟು, ಅವ ಉಳಿಸಿದ್ದೆಷ್ಟು, ಇದನ್ನೆಲ್ಲ ಅರ್ಥ ಮಾಡ್ಕೊಂಡು, ಈಗಿಂದಿದು ವರ್ತಮಾನ, ಇದನ್ನು ಅರ್ಥ ಮಾಡ್ಕೊಂಡ್ರೆ ಇವ ಹೆಂಗೆ ಬದುಕ್ಯಾನಂತ ಗೊತ್ತಾಗೋದಿಲ್ಲ. ಆದಾಯ 100 ರೂಪಾಯಿ, ಮನೆ ₹1,00,000 ನಮ್ಗೆ ಗೊತ್ತಾಗೋದಿಲ್ಲ. ಸುಮ್ಮನೆ ಇದು ಸಣ್ಣ ಉದಾಹರಣೆ. ಅವ ಏನು ಮಾಡ್ತಾನೆ ಬಿಡ್ತಾನೆ ನಮಗೆ ಪ್ರಶ್ನೆ ಇಲ್ಲ. ಆದರೆ ಇದಕ್ಕೆ ತಾಳ ಮೇಳ ಇಲ್ಲ ಆದ ಬಳಿಕ ಬೇರೆ ಆದಾಯ ಅದೇ ಇಷ್ಟೇ. ಇದು ಜ್ಞಾನ ಆಗ್ತದಿಲ್ಲ ನಮಗೆ. ಇದು ಭೂತದ. ಇಲ್ಲಿ ತನಕ ಬೇರೆ ಆದಾಯ ಮಾಡ್ಕೋತ ಬಂದಾನೆ, ಅದನ್ನು ಹೀಗೆ ಇಟ್ಟಾನೆ. ಬೇರೆ ಆದಾಯ ಯಾವುದು, ಮತ್ತು ಅದೊಂದು ಬೇರೆ ಸಂಶೋಧನಾ, ಹೀಗೆಲ್ಲ ಹೀಗೆ ಮಾಡ್ಕೋತ ಹೋಗಿ ಬಿಟ್ರೆ ಅವ ಏನದಾನ ಎಲ್ಲ ಹೊರಗೆ ಬೀಳಕ್ಕೆ ಶುರುವಾಗ್ತದೆ. ನಾವು ಭೂತದಾಗ ಹೋಗಿಲ್ಲ, ಇಲ್ಲೇ ಕೂತ್ಕೊಂಡೇವಿ. ಏನು ನಡೆದದ ಅದನ್ನು ಪರಾಮರ್ಶೆ ಮಾಡಿ ಅದರಾಗ ಮುಳುಗದೇವಿ ಅಂದರೆ ಆ ಮನುಷ್ಯನ ಭೂತಜ್ಞಾನ ಆಗ್ತದೆ. ಭೂತಜ್ಞಾನ ಆಗ್ತದೆ. ಹೌದಲ್ಲ? ಮತ್ತು ಈ ಮನುಷ್ಯನ ಭವಿಷ್ಯ ಜ್ಞಾನನೂ ಆಗ್ತದೆ. ಇದು ಲಕ್ಷ್ಯಕ್ಕೆ ಬಂದದ. ಯಾರ ಲಕ್ಷ್ಯಕ್ಕೆ ಬರಬಾರ್ದು ಅವ್ರ ಲಕ್ಷ್ಯಕ್ಕೆ ಇದು ಬಂದದ. ಇನ್ನು ಏನು ಆಗ್ತದೆ ಅನ್ನೋದು ಗೊತ್ತಾಗೋದಿಲ್ಲ ನಮ್ಮ ಮುಂದೆ. ನಾಳೆ ಏನಾಗ್ತದೆ, ನಾಡ್ದು ಏನಾಗ್ತದೆ, ಆಚೆ ನಾಡ್ದು ಏನಾಗ್ತದೆ, ಮುಂದೆ ಮನ್ಯಾಗ ಕೂಡಿರ್ತಾನೋ ಅಲ್ಲಿ ಕೂಡ್ತಾನೋ ಗೊತ್ತಾಗೋದಿಲ್ಲ. ಏನದ ಇದೆಲ್ಲ ಗೊತ್ತಾಗ್ತದೆ. ಇದು ಸಾಮಾನ್ಯ. ಇದು ಭೂತ ಭವಿಷ್ಯ, ಇದು ಸಾಮಾನ್ಯ. ಇದು ಎಲ್ಲರಿಗೂ ಗೊತ್ತಾಗ್ತದೆ. ಆದರೆ ಮನಸ್ಸು ತೊಡಗಿಸ್ಬೇಕಷ್ಟೆ.